61 ದಿನಗಳ ಕಾಲ ಗುರುಪುಷ್ಯ ಯೋಗ. ಮುಂದಿನ 61 ದಿನಗಳಲ್ಲಿ ಈ 4 ರಾಶಿಗಳಿಗೆ ರಾಜಯೋಗ. ಮದುವೆ ಮಾತುಕತೆ ಮತ್ತು ಈ ಕೆಲಸ ಮಾಡಿದ್ರೆ 100% ದುಡ್ಡಿನ ಸುರಿಮಳೆ ಆಗುತ್ತೆ. ಇದು ವಿಧಿಲಿಖಿತ. ನಮಸ್ಕಾರ ವೀಕ್ಷಕರೇ. ಪಂಚಾಂಗದ ಪ್ರಕಾರ ಗುರುಗ್ರಹವು ಈಗಾಗಲೇ ಪುಷ್ಯ ನಕ್ಷತ್ರವನ್ನ ಪ್ರವೇಶ ಮಾಡಿದ್ದು ಆಗಸ್ಟ್ 18ರವರೆಗೆ ಇದೇ ನಕ್ಷತ್ರದಲ್ಲಿ ಸಂಚರಿಸಲಿದೆ. ವೈದಿಕ ಜ್ಯೋತಿಷ್ಯದಲ್ಲಿ ಗುರುವಿನ ಈ ಸಂಚಾರವನ್ನ ಅತ್ಯಂತ ಮಂಗಳಕರ ಹಾಗೂ ಫಲಪ್ರದವೆಂದು ಪರಿಗಣಿಸಲಾಗುತ್ತದೆ. ಗುರು ಮತ್ತು ಪುಷ್ಯ ನಕ್ಷತ್ರದ ಶಕ್ತಿಗಳು ಒಂದಾಗುವಾಗ ರೂಪುಗೊಳ್ಳುವ ಗುರುಪುಷ್ಯ ಯೋಗವನ್ನ ಅತ್ಯಂತ ಅಪರೂಪದ ಹಾಗೂ ಶುಭಕರ ಯೋಗಗಳಲ್ಲಿ ಒಂದು ಅಂತ ಶಾಸ್ತ್ರಗಳಲ್ಲಿ ಹೇಳಲಾಗ್ತದೆ. ಹೌದು, ಗುರುಗ್ರಹವು ಜ್ಞಾನ, ಧರ್ಮ, ಸಮೃದ್ಧಿ ಮತ್ತು ಶುಭ ಫಲಗಳ ಕಾರಕನಾಗಿದ್ರೆ ಪುಷ್ಯ ನಕ್ಷತ್ರವು ಬೆಳವಣಿಗೆ, ಪೋಷಣೆ ಮತ್ತು ಯಶಸ್ಸಿನ ಸಂಕೇತವಾಗಿದೆ. ಈ ಗುರುಗ್ರಹ ಮತ್ತು ಪುಷ್ಯ ನಕ್ಷತ್ರದ ಸಂಯೋಗದಿಂದಾಗಿ ಉಂಟಾಗುವ ಗುರುಪುಷ್ಯ ಯೋಗವು ಜೀವನದ ಹಲವು ಕ್ಷೇತ್ರಗಳಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನ ತರಬಲ್ಲ ಶಕ್ತಿಶಾಲಿ ಯೋಗ. ಹೌದು, ಎಂದಿನಿಂದ ಈ ಯೋಗವು ಸುಮಾರು 61 ದಿನಗಳ ಕಾಲ ಪರಿಣಾಮಕಾರಿಯಾಗಿ ಇರೋದ್ರಿಂದ ಈ ಸಮಯದಲ್ಲಿ ಹೊಸ ಕಾರ್ಯಗಳ ಆರಂಭ, ಹೂಡಿಕೆ, ಆಸ್ತಿ ಖರೀದಿ, ಶಿಕ್ಷಣಕ್ಕೆ ಮತ್ತು ಮದುವೆ ಮಾತುಕತೆಗಳಿಗೆ ಸಂಬಂಧಿಸಿದ ನಿರ್ಧಾರಗಳು ಹಾಗೂ ಹೊಸ ಉದ್ಯಮಗಳನ್ನು ಆರಂಭಿಸಲು ಅತ್ಯಂತ ಶುಭಕರವೆಂದು ಪರಿಗಣಿಸಲಾಗಿದೆ. ಹೀಗಾಗಿ 61 ದಿನಗಳ ಈ ವಿಶೇಷ ಗುರುಪುಷ್ಯ ಯೋಗದ ಶುಭ ಫಲಗಳನ್ನು ಪಡೆಯುತ್ತಿರುವ ಆ 4 ರಾಶಿಗಳ ಬಗ್ಗೆ ತಿಳಿಯೋಣ. ಅದಕ್ಕೂ ಮುನ್ನ ಮುಂದಿನ 61 ದಿನಗಳಲ್ಲಿ ಯಾವುದೇ ಕಷ್ಟ ಕಾರ್ಪಣ್ಯಗಳು ಬರದೇ ಇರಲಿ ಅಂತ ಭಕ್ತಿಯಿಂದ ಒಂದು ಲೈಕ್ ಕೊಟ್ಟು ಓಂ ಗಂ ಗಣಪತಿಯೇ ನಮಃ ಅಂತ ಕಮೆಂಟ್ ಮಾಡಿ. ಆ ಗಣಪತಿಯ ಆಶೀರ್ವಾದ ನಮ್ಮ ಮೇಲೆ ಇದ್ರೆ ಯಾವುದೇ ಕಷ್ಟಗಳು ಬರೋದಿಲ್ಲ. ಹೌದು, ಗುರುಪುಷ್ಯ ಯೋಗದ ಪ್ರಭಾವದಿಂದ 61 ದಿನಗಳಲ್ಲಿ ಈ 4 ರಾಶಿಯವರಿಗೆ ಅದೃಷ್ಟದ ಸಂಪೂರ್ಣ ಬೆಂಬಲ ದೊರೆಯಲಿದೆ. ಹೊಸ ವೃತ್ತಿ ಅವಕಾಶಗಳು ಹಾಗೂ ಗೌರವ, ಜವಾಬ್ದಾರಿಗಳ ಹೆಚ್ಚಳವಾಗುವುದಲ್ಲದೆ ಮಾಡಿದ ಪ್ರಯತ್ನಗಳಿಂದ ಆದಾಯದಲ್ಲಿ ಮತ್ತು ಕೆಲಸ ಕಾರ್ಯಗಳಲ್ಲಿ ಏರಿಕೆ ಕಂಡು ಬರೋದ್ರಿಂದ ಆರ್ಥಿಕ ಸ್ಥಿತಿ ಮತ್ತಷ್ಟು ಬಲವಾಗಲಿದೆ. ವ್ಯವಹಾರದಲ್ಲಿ ಇರೋರಿಗೆ ಹೊಸ ಒಪ್ಪಂದಗಳು ಮತ್ತು ಲಾಭದಾಯಕ ಅವಕಾಶಗಳು ಸಿಗುವ ಸಾಧ್ಯತೆ ಹೆಚ್ಚಿದೆ. ನಿಮ್ಮ ಉತ್ತಮ ನಡವಳಿಕೆಯಿಂದ ಕುಟುಂಬದಲ್ಲಿಯೂ ಸಂತೋಷದ ಸುದ್ದಿಗಳು ಮತ್ತು ಮನೆಯ ವಾತಾವರಣ ಹರ್ಷಭರಿತವಾಗಿರಲಿದೆ. ಹೌದು, ಗುರುಪುಷ್ಯ ಯೋಗದ ಶುಭ ಪರಿಣಾಮದಿಂದ ಈ 4 ರಾಶಿಯವರಿಗೆ ಇದುವರೆಗೆ ಸ್ಥಗಿತಗೊಂಡಿದ್ದ ಅಥವಾ ವಿಳಂಬವಾಗ್ತಿದ್ದ ಕೆಲಸ ಕಾರ್ಯಗಳು 61 ದಿನಗಳಲ್ಲಿ ಯಶಸ್ವಿಯಾಗಿ ಪೂರ್ಣಗೊಳ್ತವೆ ಹಾಗೂ ವ್ಯಾಪಾರ ಮತ್ತು ವ್ಯವಹಾರಗಳಲ್ಲಿ ಉತ್ತಮ ಆರ್ಥಿಕ ಲಾಭ ದೊರೆಯುವ ಯೋಗ ಇದೆ. ಇದಲ್ಲದೆ ವಿದ್ಯಾರ್ಥಿಗಳಿಗೆ ಈ ಅವಧಿ ವಿಶೇಷವಾಗಿ ಅನುಕೂಲಕರವಾಗಿದ್ದು ಶಿಕ್ಷಣ, ಸ್ಪರ್ಧಾತ್ಮಕ ಪರೀಕ್ಷೆಗಳು ಹಾಗೂ ವೃತ್ತಿ ಜೀವನದ ಗುರಿಗಳಲ್ಲಿ ಯಶಸ್ಸು ಸಾಧಿಸಲು ಉತ್ತಮ ಅವಕಾಶಗಳು ದೊರೆಯುತ್ತವೆ. ಇನ್ನು ಹಣಕಾಸು ವಿಚಾರಗಳಲ್ಲಿ ಶುಭ ಫಲಗಳು ಸಿಗಲಿವೆ. ಜೊತೆಗೆ ಹೊಸ ಜವಾಬ್ದಾರಿಗಳು ಮತ್ತು ಅವಕಾಶಗಳು ಸಿಗಲಿವೆ. ಹಾಗಾಗಿ ನಿಮ್ಮ ಸಾಮರ್ಥ್ಯವನ್ನ ಪ್ರದರ್ಶಿಸಲು ಇದು ಉತ್ತಮ ಸಮಯವಾಗಿರಲಿದೆ. ಆದರೆ ಆರೋಗ್ಯದ ವಿಷಯದಲ್ಲಿ ಸ್ವಲ್ಪ ಎಚ್ಚರಿಕೆ ವಹಿಸುವುದು ಅಗತ್ಯ. ಹೌದು, ಆಹಾರ ಪದ್ಧತಿ, ವಿಶ್ರಾಂತಿ ಮತ್ತು ದಿನಚರಿಯ ಬಗ್ಗೆ ಗಮನಿಸಿದ್ರೆ ಆರೋಗ್ಯ ಸಂಬಂಧಿತ ಸಣ್ಣ ಸಮಸ್ಯೆಗಳನ್ನ ತಪ್ಪಿಸಿಕೊಳ್ಳಬಹುದು. ಗುರುಪುಷ್ಯ ಯೋಗದ ಶುಭ ಪ್ರಭಾವದಿಂದಾಗಿ ವೈವಾಹಿಕ ಜೀವನದಲ್ಲಿ ಸಂತೋಷ ಮತ್ತು ಸಾಮರಸ್ಯ ಹೆಚ್ಚಾಗಲಿದೆ. ನಿಮಗೆ ಈ ಸಮಯದಲ್ಲಿ ಆದಾಯದ ಹೊಸ ಮೂಲಗಳು ಸೃಷ್ಟಿಯಾಗ್ತವೆ. ಹಾಗಾಗಿ ಈ ಸಮಯವನ್ನ ಸದುಪಯೋಗ ಮಾಡಿಕೊಳ್ಳಿ. ಮುಂದಿನ ಜೀವನ ಉತ್ತಮವಾಗಿರುತ್ತದೆ. ಇದಲ್ಲದೆ ಈ ಸಮಯದಲ್ಲಿ ಪರಿಚಯವಾಗುವ ಹೊಸ ವ್ಯಕ್ತಿಗಳು ಮತ್ತು ಸಂಪರ್ಕಗಳು ಭವಿಷ್ಯದಲ್ಲಿ ನಿಮಗೆ ಮಹತ್ವದ ಅವಕಾಶಗಳು ಹಾಗೂ ಪ್ರಯೋಜನಗಳನ್ನು ತಂದುಕೊಡ್ತವೆ. ಹೌದು, ಗುರುಪುಷ್ಯ ಯೋಗದ ಶುಭ ಪ್ರಭಾವದಿಂದ ಮದುವೆ ಆಗದೆ ಇರೋರಿಗೆ ಉತ್ತಮವಾದ ಮದುವೆ ಸಂಬಂಧಗಳು ಬರಲಿವೆ ಹಾಗೂ ಮದುವೆ ಮಾತುಕತೆ ಆಗಲಿವೆ. ಆದರೆ ಕೆಲ ವ್ಯಕ್ತಿಗಳಿಂದ ಮದುವೆ ಮಾತುಕತೆಗಳಲ್ಲಿ ವಿಳಂಬ ಆಗಲಿದೆ. ಎಚ್ಚರಿಕೆ ಇರಲಿ. ಒಟ್ನಲ್ಲಿ ಗುರುಪುಷ್ಯ ಯೋಗದ ಶುಭ ಫಲದಿಂದ ಅದೃಷ್ಟ ಪಡೆಯುವ ರಾಶಿಗಳು ಯಾವುವು ಅಂದ್ರೆ ಮೇಷ ರಾಶಿ, ವೃಷಭ ರಾಶಿ, ಮಿಥುನ ರಾಶಿ ಮತ್ತು ಕಟಕ ರಾಶಿ. ಹೌದು, ಈ 4 ರಾಶಿಯವರು ಮುಂದಿನ 61 ದಿನಗಳಲ್ಲಿ ವೃತ್ತಿ ಜೀವನದಲ್ಲಿ, ಶಿಕ್ಷಣ ಕ್ಷೇತ್ರದಲ್ಲಿ, ಉದ್ಯೋಗದಲ್ಲಿ, ಮದುವೆ ಮಾತುಕತೆಯಲ್ಲಿ ಶುಭ ಫಲಗಳನ್ನು ಪಡೆಯಲಿದ್ದಾರೆ. ಧನ್ಯವಾದಗಳು.